ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ 39ನೇ ಭಾಗವನ್ನು. ಕಣ್ಣಲ್ಲಿ ಹನಿ ತುಂಬಿ ನಿಂತಿದ್ದವಳನ್ನು ತಟ್ಟನೆ ಕೈ ಹಿಡಿದು ತನ್ನತ್ತ ಎಳೆದುಕೊಂಡಿದ್ದ ಅರ್ಜುನ್. ಅವಳ ಬಲವೆಲ್ಲ ಒಮ್ಮೆಲೆ ಸ್ಫೋಟಿಸಿದಂತಾಗಿ ಅವನನ್ನು ದೂರ ತಳ್ಳಿದ್ದಳು ಸುಮಾ. ಆ ವೇಗಕ್ಕೆ ದೂರ ಸರಿದವ ಹೆಡೆ ತುಳಿದ ಸರ್ಪದಂತೆ ಮತ್ತೆ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡಿದ್ದ. ಅವನ ಕಣ್ಣಲ್ಲಿದ್ದ ಕಾಮದ ಲಾಲಸೆಯನ್ನು ನೋಡಿದವಳ ಮೈ ಉರಿದು ಹೋಯಿತು. ಇಷ್ಟು ದಿನ ನಿನ್ನ ಪಾಡಿಗೆ ನಿನ್ನ ಬಿಟ್ಟಿದ್ದೆ, ಇನ್ನು 1 ಸೆಕೆಂಡ್ ಕೂಡ ನನ್ನಿಂದ ಇರೋಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಬೇಕು. ನಿನ್ನ ರಾತ್ರಿಗಳು ಹಗಲುಗಳು ಏನಿದ್ರೂ ಈ ಅರ್ಜುನ್ ಜೊತೆ ಮಾತ್ರ. ನಿನ್ನ ಪ್ರತಿ ಅಂಗಾಂಗಗಳು ನನ್ನದೇ ಸ್ವತ್ತು. ನೆನಪಲ್ಲಿಟ್ಕೊ. ಈ ಕ್ಷಣದಲ್ಲೇ ನಿನ್ನ ಎತ್ತಾಕೊಂಡೋಗಿ ನನ್ನ ಮನಸ್ಸಿಗೆ ಬಂದಂತೆ ನಿನ್ನನ್ನು ಅನುಭವಿಸೋದು ನನಗೆ ಕಷ್ಟದ ಕೆಲಸ ಅಲ್ಲ. ಆದರೆ ಅದರಲ್ಲಿ ಮಜಾ ಇರಲ್ಲ. ಆ ಮತ್ತೆ ಇರಿಸೋ ನಿನ್ನ ಮೈ ಮಾಟ ನನ್ನ ನಿದ್ರೆ ಕೆಡಿಸ್ಬಿಟ್ಟಿದೆ. ನೀನು ನಾನು ಹೇಳಿದ ಹಾಗೆ ನನ್ನ ಜೊತೆ ಇರಲಿಲ್ಲ ಅಂದರೆ ನಿನ್ನ ವಿಡಿಯೋಗಳು ನನ್ನಂಥ ರಸಿಕರ ಕಣ್ಣಿಗೆ ಹಬ್ಬದೂಟಗಳಾಗಿರುತ್ತೆ. ಮೀಸೆ ತಿರುವಿಕೊಂಡವನ ನೋಡಿ ಅಸಹ್ಯ ಹುಟ್ಟಿತ್ತು ಅವಳಲ್ಲಿ. ನೀನು ಏನು ಬೇಕಾದರೂ ಮಾಡ್ಕೊ. ಹಾಗೇನಾದರೂ ಆದರೆ ನನ್ನ ಪ್ರಾಣ ಬೇಕಿದ್ರೆ ಬಿಡ್ತೀನಿ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಇನ್ನೆಂದೂ ನಿನ್ನೆರಳು ಕೂಡ ನೆನೆಸೋಕೋಕೆ ಬಿಡೋದಿಲ್ಲ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು. ಓ ಹೌದಾ? ಎಲ್ಲಿಂದ ಬಂತೆ ನಿನಗಿಷ್ಟು ಧೈರ್ಯ? ಯಾರು? ಆ ವಿವೇಕ್ ನಿನ್ನ ಜೊತೆಗಿದ್ದಾನೆ ಅಂತ ಇಷ್ಟೆಲ್ಲ ಮೆರಿತಾ ಇದೆಯಾ? ಜಸ್ಟ್ ಕಸ್ಟಮರ್ ಕಣೆ ಅವನು. ನಿನಗೆ ಅನುಭವಿಸಿ ಆಸೆ ತೀರಿದ ಮೇಲೆ ಹೊರಟೋಗ್ತಾನೆ. ನನ್ನ ಮಾತು ಕೇಳು, ಲೈಫ್ ಲಾಂಗ್ ನಿನ್ನ ರಾಣಿ ಹಾಗಿಟ್ಕೊಳ್ತೀನಿ. ಕಣ್ಣಲ್ಲಿ ಕುಟಿಲತೆ ತುಂಬಿ ವ್ಯಂಗ್ಯವಾಗಿ ನಕ್ಕನು. ಛೀ, ನೀನು ಒಬ್ಬ ಮನುಷ್ಯನ? ಅವಳ ಕಣ್ಣಲ್ಲಿ ಶೇಖರಣೆಯಾಗಿದ್ದ ಅಳು ಪ್ರವಾಹದಂತೆ ಹೊರನುಗ್ಗಿತ್ತು. ಅಪರೂಪಕ್ಕೆ ಪಾರ್ಕ್ಗೆಂದು ಬಂದಿದ್ದನು ವಿವೇಕ್. ಕಾರ್ ಇಳಿಯುತ್ತಿದ್ದಂತೆ ಒಮ್ಮೆಲೆ ಆಹ್ಲಾದ ಭಾವ ಅವನನ್ನು ಆವರಿಸಿದಂತೆ ರಿಲ್ಯಾಕ್ಸ್ ಆದನು. ಕೈಗಳನ್ನು ಒಟ್ಟುಗೂಡಿಸಿ ಮುಂದಕ್ಕೆ ಚಾಚಿ ನಡಿಕೆ ತೆಗೆದವನು ಸ್ಲೀವ್ ಹಿಂದಕ್ಕೆ ತಳ್ಳಿಕೊಳ್ಳುತ್ತಾ ಮುಂದಕ್ಕೆ ನಡೆದನು. ಆ ಪಾರ್ಕಿಗೆ ಹೊಂದಿಕೊಂಡಂತೆಯೇ ಇತ್ತು ಆ ಲೈಬ್ರರಿ. ಗಲಾಟೆಯ ಸದ್ದು ಕೇಳುತ್ತಿದ್ದಂತೆ ಅತ್ತ ತಿರುಗಿದನು. ಯಾವುದೋ ಹುಡುಗಿಯ ಕೈ ಹಿಡಿದು ಒಬ್ಬ ಎಳೆದಾಡುತ್ತಿದ್ದನು. ಕಣ್ಣುಗಳನ್ನು ಅಗಲ ಮಾಡಿ ತಲೆ ಎತ್ತಿ ಎತ್ತಿ ಆ ಕಡೆ ನೋಡಿದನು. ಯಾರೋ ಲವ್ವರ್ಸ್ ಇರಬೇಕು. ಪಾರ್ಕ್ ಆದರೂ ಬಿಡಲ್ಲ, ಲೈಬ್ರರಿ ಆದರೂ ಬಿಡಲ್ಲ. ಎಲ್ಲೆಲ್ಲೂ ಬರೀ ಕಮ್ಮಿಟ್ ಆಗಿರೋ ಲವ್ವರ್ಸ್ಗಳದೇ ಕಾಟ. ನಮ್ಮಂಥ ಸಿಂಗಲ್ ಹುಡುಗರು ಏನು ಮಾಡಬೇಕು ಗುರು? ಅವನಷ್ಟಕ್ಕೆ ಗುಣಗಿಕೊಂಡು ಅತ್ತ ನಡೆದನು. ಹತ್ತಿರವಾಗುತ್ತಿದ್ದಂತೆ ಆ ಹುಡುಗಿಯ ಧ್ವನಿ ಕೇಳಿಸುತ್ತಿತ್ತು. ಸುಮಾ? ಒಳಗೆ ಅಂದುಕೊಂಡನಷ್ಟೆ. ಆದರೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗದೆ ಮುಂದೆ ಸಾಗಿದನು. 1-2 ಹೆಜ್ಜೆ ಇಟ್ಟಿದ್ದನಷ್ಟೆ. ಅವನ ಮನಸ್ಸು ಅಳುಕಿತ್ತು. ಅದವಳೇ ಆಗಿದ್ರೆ ಎಂದುಕೊಂಡು ಹಿಂದಕ್ಕೆ ಹೆಜ್ಜೆ ಇಟ್ಟನು. ಸಾರಿ ಸುಮಾ. ಹೋ, ನಿನಗೆ ಸಾರಿ ಹೇಳ್ಬಾರ್ದಲ್ವಾ? ಬರುವಾಗ ಹೆವಿ ಟ್ರಾಫಿಕ್ ಆಯಿತಾ, ಸ್ವಲ್ಪ ಲೇಟ್ ಆಗೋಯ್ತು. ಇನ್ನು ಮುಂದೆ ಈ ತಪ್ಪು ರಿಪೀಟ್ ಆಗಲ್ಲ. ಬಾ ಹೋಗೋಣ. ಅವಳತ್ತ ನೋಡಿ ನಗುತ್ತಾ ಅವಳ ಕೈ ಹಿಡಿದುಕೊಂಡನು. ಸುಮಾಗೆ ಹೋದ ಜೀವ ಬಂದಂತೆ ಆಗಿತ್ತು. ಆದರೆ ಅರ್ಜುನ್ ಆಡಬಾರದ ಮಾತುಗಳನ್ನು ಆಡಿ ಅವಳ ಮನಸ್ಸನ್ನು ಗಾಯ ಮಾಡಿಬಿಟ್ಟಿದ್ದನು. ಅದಕ್ಕೆ ತಾಳೆ ಹಾಕುವಂತೆ ವಿವೇಕ್ ಮಾತನಾಡುತ್ತಿದ್ದನು. ದೀನಳಾಗಿ ಅವನತ್ತ ನೋಡಿದಳು. ಮಿಸ್ಟರ್, ದಯವಿಟ್ಟು ಕ್ಷಮಿಸಿ, ನಾವೀಗ ಹೋಗಲೇಬೇಕು. ಇನ್ನೊಮ್ಮೆ ಖಂಡಿತ ಸಿಗುವ. ಗಂಭೀರವಾಗಿ ವಿವೇಕ್ ಹೇಳಿದ ಮಾತಿಗೆ ಅರ್ಜುನ್ ಹಣೆಯಲ್ಲಿ ಬೆವರಿನ ಹನಿಗಳು ಮೂಡಿದ್ದವು. ಮೊದಲೇ ಒಮ್ಮೆ ಅವನ ಕೈ ರುಚಿ ನೋಡಿದ್ದನು. ಅರ್ಜುನ್ ಅಲ್ಲಿ ನಿಲ್ಲದೆ ಬಿರುಗಾಳಿಯಂತೆ ಹೊರಟು ಹೋದನು. ಹೋಗುವ ಮೊದಲು ಸುಮಾ ಮೇಲೆ ಕೆಂಗಣ್ಣು ಬೀರಿ ಹೋಗಿದ್ದನು. ಅದು ಸರ್. ಅವಳ ಬಾಯಿ ಕಟ್ಟಿದಂತಾಗಿತ್ತು. ಸುಮಾ, ಏನು ಯೋಚನೆ ಮಾಡ್ತಾ ಇದೆಯಾ? ಅವಳತ್ತ ತಿರುಗಿ ಕೇಳಿದನು ವಿವೇಕ್. ಅವಳ ಮೊಗದ ಮೇಲಿದ್ದ ನೋವಿನ ಅಲೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ್ದನು. ತುಂಬ ಥ್ಯಾಂಕ್ಸ್ ಸರ್. 2ನೇ ಬಾರಿ ನೀವು ನನ್ನ ಸೇವ್ ಮಾಡಿದ್ರಿ. ಮೌನವಾಗಿ ತಲೆಬಾಗಿಸಿ ನಿಂತಳು.
ಸಮಾಜದಲ್ಲಿನ ಕೊಳಕನ್ನು ಯಾರೋ ಬಂದು ಕ್ಲೀನ್ ಮಾಡ್ತಾರೆ ಅಂದರೆ ನನಗೆ ನಂಬಿಕೆ ಇಲ್ಲ ಸುಮಾ. ಎಷ್ಟೇ ಕಷ್ಟಗಳು ಬಂದರೂ ಎದೆಗುಂದದೆ ನಿಂದು ಹೋರಾಡಬೇಕು. ನಿನ್ನ ಸೇವ್ ಮಾಡ್ಕೊಳ್ಳೋದು ನಿನ್ನ ಕರ್ತವ್ಯ. ಗಡುಸಾಗಿ ಹೇಳಿದರೂ ಅವನ ಮಾತಿನಲ್ಲಿ ಕಾಳಜಿ ಇತ್ತು. ನನಗೆ ನಿನ್ನ ಮನದ ನೋವು ಅರ್ಥ ಆಗುತ್ತೆ ಸುಮಾ. ಆದರೆ ಇಂತಹವನ್ನು ಡೀಲ್ ಮಾಡೋಕ್ಕೆ ನೀನು ಸ್ಟ್ರಾಂಗ್ ಆಗಬೇಕು. ನಿನ್ನ ಆತ್ಮವಿಶ್ವಾಸ, ನಿನ್ನ ಸ್ವಾಭಿಮಾನ ಯಾರ ಮುಂದೆನೂ ಕೆಳಗಾಗಬಾರ್ದು. ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಎಂದಾಗ ಅವಳ ತುಟಿಗಳ ಮೇಲೆ ನೋವಿನ ಮುಗುಳ್ನಗೆ ಮೂಡಿತ್ತು. ಥ್ಯಾಂಕ್ ಯು ಸರ್. ನಿಮ್ಮ ಈ ಕಾಳಜಿಯನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಅವಳ ಮನದ ಬೇಗೆ ಎಷ್ಟೋ ಕಡಿಮೆಯಾದಂತೆ ಆಗಿತ್ತು. ನಿನ್ನ ಜೀವನ ಆಗಿರಬೇಕು ಹೀಗಿರಬೇಕು ಅಂತ ಕೆಲಸಕ್ಕೆ ಬಾರದ ಕಲ್ಪನೆಗಳನ್ನ ಕಟ್ಕೊಂಡು ಅಗ್ಲಗನಸು ಕಾಣ್ತಾ ವಾಸ್ತವವನ್ನು ಮರೆತು ಬದುಕಬೇಡ. ನಿನ್ನ ಬದುಕು ಸುಂದರವಾಗಿರೋದಕ್ಕಿಂತ ಸ್ಥಿರವಾಗಿರೋದು ಮುಖ್ಯ. ಆ ಸ್ಥಿರತೆ ಬದುಕಿನ ಕೊನೆಗೆ ಒಂದು ಸಾರ್ಥಕತೆ ತಂದುಕೊಡ್ಬೇಕು ಎಂದು ಹೇಳಿ ಅವಳ ಕಡೆ ನೋಡಿದ ವಿವೇಕ್. ನಿರಾಸೆಯ ನಗುವೊಂದನ್ನು ಹೊರಹಾಕಿದಳು ಸುಮ್ಮ. ಕನಸುಗಳನ್ನು ಅನಾಯಾಸವಾಗಿ ಮರುಳು ಮಾಡಿ ತನ್ನ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಹೋಗಿಬಿಟ್ಟಿದ್ದ ಅರ್ಜುನ್ ವಾಸ್ತವದಲ್ಲಿ ಬದುಕಬೇಕು ಎಂದುಕೊಂಡರೂ ಭೂತದ ಭಯಾನಕ ನೆರಳು ಬೆನ್ನು ಬಿಡದೆ ಕಾಡಿ ಕಂಗೆಡಿಸುತ್ತಿತ್ತು. ಹಾಸಿಗೆ ಮೇಲೆ ಬಿದ್ದ ಪ್ರಣತಿ ಕಣ್ಣು ಮುಚ್ಚಿದರೂ ನೆನಪುಗಳ ಬಿರುಗಾಳಿ ತಗ್ಗಲಿಲ್ಲ ಅವಳಲ್ಲಿ. ಅವಳ ಹೃದಯದಲ್ಲಿ ಇನ್ನೂ ಆ ಸ್ನೇಹದ ಚಿತ್ರಗಳು ಮಿನುಗುತ್ತಲೇ ಇದ್ದವು. ನಗು, ಮಾತು, ಒಟ್ಟಿಗೆ ಕಟ್ಟಿದ ಕನಸುಗಳು. ಆದರೆ ಇವತ್ತು ಆ ಎಲ್ಲ ನೆನಪುಗಳೇ ಅವಳಿಗೆ ಕಹಿಯಾದ ವಿಷದಂತೆ ಅನಿಸುತ್ತಿದ್ದವು. ಸ್ನೇಹ ಅಂದರೆ ಶಾಶ್ವತ ಅಂತ ನಂಬಿದ್ದೆ. ಆದರೆ ಯಾಕೆ ನನಗೆ ಮಾತ್ರ ಅದು ಸುಳ್ಳು ಕನಸಾಯಿತು? ನಾನು ಹೃದಯ ಕೊಟ್ಟವರೇ ನನಗೆ ಮೋಸ ಮಾಡಿಬಿಟ್ರು. ಇದು ನಿಜವಾಗಿಯೂ ಸ್ನೇಹನ ಅಥವಾ ನಾಟಕನ? ಅವಳ ಮನಸ್ಸು ಕೂಗಿತ್ತು. ನಂಬಿಕೆ ಅಂದರೆ ಬಾಳಿನ ದೊಡ್ಡ ಬಲ. ಆ ನಂಬಿಕೆಯೇ ನನಗೆ ವಿಷದ ಕಹಿ ನೀಡ್ತು. ಯಾರನ್ನಾದರೂ ಉಸಿರಿನಂತೆ ನಂಬಿಕೊಂಡ್ರೆ ಅವ್ರು ಹೀಗೆ ತಳ್ಳಿಬಿಡ್ತಾರಾ? ಕಣ್ಣೀರು ಕಣ್ತುಂಬಿ ಹರಿಯಿತು. ಒಂದೇ ಒಂದು ಪ್ರಶ್ನೆ ಅವಳೊಳಗೆ ನುಗ್ಗಿತ್ತು. ನಾನು ತಪ್ಪಾಗಿ ಆಯ್ಕೆ ಮಾಡಿಬಿಟ್ನಾ? ಅಥವಾ ನಿಜವಾಗಿಯೂ ನನ್ನ ಹೃದಯವೇ ತಪ್ಪಾಗಿ ಬಡಿತ ಹೊಡೆದಿತ್ತಾ? ಮನದಾಳದ ನಂಬಿಕೆಯನ್ನು ತುಳಿದು ಹೋದವರ ನೆನಪುಗಳು ಹೃದಯದಲ್ಲಿ ಚುಚ್ಚುತ್ತಿದ್ದವು. ಆ ನೋವಿಗೆ ಔಷಧಿಯೇ ಇರಲಿಲ್ಲ. ಇಷ್ಟೊಂದು ವರ್ಷಗಳ ಹತ್ತಿರತೆ, ನಗುವಿನ ನೆನಪುಗಳು, ಕಣ್ಣೀರಿನ ಹಂಚಿಕೆ ಒಂದು ಕ್ಷಣದಲ್ಲೇ ಅರ್ಥವಿಲ್ಲದಂತಾಗೋಯ್ತಲ್ಲ. ನಾನು ಕಳೆದುಕೊಂಡಿದ್ದು ಕೇವಲ ಸ್ನೇಹವಲ್ಲ, ನಾನು ಕಳ್ಕೊಂಡಿದ್ದು ನನ್ನ ಹೃದಯದ ಒಂದು ಭಾಗವನ್ನೇ. ಹಾಸಿಗೆಯ ಮೇಲೆ ಮುಖ ಹುದುಗಿಸಿ ಅವಳು ಮೌನವಾಗಿ ಅತ್ತಳು. ಹೊರಗೆ ಯಾರಿಗೂ ಅದು ಕೇಳಿಸಲಿಲ್ಲ. ಆದರೆ ಒಳಗೆ ಅವಳ ಹೃದಯದ ಮೌನವೇ ಸಾವಿರ ಮಾತುಗಳಂತೆ ಕೂಗುತ್ತಿತ್ತು. ಸ್ನೇಹದಲ್ಲಿ ಮೋಸ ಹೋಗಿದ್ದೆ, ಅದಕ್ಕಿಂತ ದೊಡ್ಡ ಗಾಯನೇ ಇಲ್ಲ. ಮನದ ತೊಳಲಾಟದಲ್ಲಿ ಬಸವಳಿದು ಹೋಗಿದ್ದಳು. ಬಾಗಿಲ ಬಳಿಯಿದ್ದ ಕುರ್ಚಿಯ ಮೇಲೆ ಕುಳಿತವ ಅವಳಿಗೂ ಕೂರುವಂತೆ ಸನ್ನೆ ಮಾಡಿದ. ಸೋಫಾದ ಮೇಲೆ ಕುಳಿತವಳ ದೃಷ್ಟಿ ಅವನಿಂದ ತಪ್ಪಿಸಿ ನೆಲ ನೋಡುತ್ತಿತ್ತು. ಅವಳ ಕಂಗಳು ಅನಿಗೂಡಲು ಬೇಡವೆಂಬಂತೆ ತಲೆಯಾಡಿಸಿದನು. ಹಿಂಗೈಯಿಂದ ಕಣ್ಣನ್ನು ತಿಕ್ಕಿಕೊಂಡವಳು ಅವನ ಕಡೆಗೆ ನೋಟ ನೆಟ್ಟಳು. ಕೆಂಪಗೆ ರಕ್ತ ಹೆಪ್ಪುಗಟ್ಟಿದಂತೆ ಆಗಿದ್ದ ಅವಳ ಮಣಿಕಟ್ಟನ್ನು ನೋಡಿ ಅವನ ಹೃದಯ ದ್ರವಿಸಿ ಹೋಗಿತ್ತು. ಇವತ್ತು ನಾನು ಹಾಗೂ ಸುಮಾ ಒಟ್ಟಿಗೆ ಊಟ ಮಾಡ್ತೀವಂತೆ, ಅವಳ ಕಡೆಗೆ ನೋಡುತ್ತಾ ಹೇಳಿದ. ನನಗೆ ಬೇಡ ಸರ್, ತಲೆನೋಯ್ತಾ ಇದೆ, ನಾನು ಮಲಗಬೇಕು ಎಂದು ಎದ್ದು ಹೊರಡಲು ನಿಂತಳು. ಈಗ ನನ್ನ ಜೊತೆ ಊಟ ಮಾಡಿಲ್ಲ ಅಂದರೆ ನನ್ನ ಆಣೆ. ಅವನ ಮಾತುಗಳನ್ನು ಕೇಳಿದ ಅವಳ ಕಾಲುಗಳು ನಿಂತಲ್ಲೇ ಮುಷ್ಕರ ಹೂಡಿದವು. ತಿರುಗಿ ಅವನತ್ತ ನೋಡಿದಾಗ 4 ಕಣ್ಣುಗಳ ಮಿಲನವಾಗಿತ್ತು. ಕಂಗಳಲ್ಲಿ ಮುಳುಗಿ ಅದೆಷ್ಟು ಹೊತ್ತು ಹಾಗೆಯೇ ನಿಂತಳು. ನೋಟ ಬದಲಿಸಿದವಳ ಕಂಡು ಮುಗುಳು ನಕ್ಕು, ನಮ್ಮ ಸುಮ ಒಳ್ಳೆ ಹುಡುಗಿ, ಹೇಳಿದ ಮಾತು ಕೇಳುತ್ತೆ ಮಗು ಎಂದು ಹೇಳಿ ಅಡುಗೆಯ ಮನೆಯತ್ತ ನಡೆದ. ಅವಳ ಮುಂದೆ ಊಟದ ತಟ್ಟೆಯೊಂದನ್ನು ಇಟ್ಟವನು ತಾನೊಂದು ಹಿಡಿದು ಕುಳಿತನು. ಮೊದಲ ತುತ್ತನ್ನು ಕೈಯಲ್ಲಿ ಹಿಡಿದವನು ಅವಳಿಗೂ ಹಿಡಿಯುವಂತೆ ಸನ್ನೆ ಮಾಡಿದ. ಮಂತ್ರಮುಗ್ಧಳಂತೆ ಅವನು ಹೇಳಿದಂತೆ ಮಾಡತೊಡಗಿದವಳ ನೋವು ಕ್ಷಣ ದೂರಾದಂತೆ ಕಂಡಿತ್ತು. ತೃಪ್ತಿಯ ಮಂದಹಾಸ ಬೀರಿದ್ದ ಅವಳ ಕಡೆಗೆ.
ನೀಲಿಯ ಒಡಲಿನ ಬಿಳಿ ಬಣ್ಣದ ಜರಿ ಸೀರೆ, ಮುಖದ ಮೇಲೆ ಹಾರಾಡುತ್ತಿದ್ದ ಮುಂಗುರುಳು, ಸಡಿಲಿಸಿ ಹಾಕಿದ್ದ ಉದ್ದ ಜಡೆ, ಆ ಜಡೆಯ ತುಂಬ ಮಲ್ಲಿಗೆಯ ದಂಡೆ. ಆ ರಾತ್ರಿಯನ್ನು ಗೌತಮ್ ಎಷ್ಟೇ ಮರೆಯಲೆತ್ನಿಸಿದರೂ ಪದೇ ಪದೇ ಪ್ರಣತಿಯ ಸ್ನಿಗ್ಧ ಮುಖ ಅವನ ಮುಂದೆ ತೇಲಿ ಬಂದು ನಿಲ್ಲುತ್ತಿತ್ತು. ತಲೆ ಕೊಡವಿ ಲ್ಯಾಪ್ಟಾಪ್ ಕಡೆ ನೋಟ ನೆಟ್ಟವನು ಕೆಲಸದಲ್ಲಿ ಮುಳುಗಿ ಹೋದನು. ಗೌತಮ್ ವಾಸ್ತವಕ್ಕೆ ಬಂದಾಗ ಸಮಯ ಮಧ್ಯಾಹ್ನ 1 ಆಗಿತ್ತು. ಅಷ್ಟೊತ್ತು ಕೆಲಸದಲ್ಲಿ ಮುಳುಗಿದವನಿಗೆ ಲೋಕದ ಪರಿವೆಯೇ ಇರಲಿಲ್ಲ. ಈ ಡೆಡಿಕೇಶನ್ನೇ ಸಿಂಧು ಗ್ರೂಪ್ ಆಫ್ ಕಂಪನೀಸ್ ಹಲವಾರು ಬ್ರಾಂಚಸ್ ಹೊಂದಲು ಕಾರಣವಾಗಿತ್ತು. ಹೋ ಹೌದು, ಅಮ್ಮ ದೇವಸ್ಥಾನಕ್ಕೆ ಬಂದು ಪಿಕ್ ಮಾಡೋಕೆ ಹೇಳಿದ್ರು. ಹೋ ಮೈ ಗಾಡ್, ಇದೇನು ಮಾಡಿಬಿಟ್ಟೆ ನಾನು. ತಕ್ಷಣ ಕೈಯಲ್ಲಿದ್ದ ವಾಚ್ ನೋಡಿಕೊಂಡ. ತಡ ಮಾಡದೆ ಮೆಟ್ಟಿಲು ಇಳಿಯುತ್ತಾ ಹೊರಬಂದವನು ಅವಸರದಲ್ಲಿ ಕಾರ್ ತಿರುಗಿಸಿದ. ಅಮ್ಮ ರೆಗ್ಯುಲರ್ ಆಗಿ ಹೋಗುತ್ತಿದ್ದ ದೇವಸ್ಥಾನದ ಮುಂದೆ ಕಾರ್ ನಿಲ್ಲಿಸಿ ಸುತ್ತಲೂ ಅವರಿಗಾಗಿ ಹರಸಿದ್ದ. ಅವರೆಲ್ಲೂ ಕಾಣಲೇ ಇಲ್ಲ. ಮತ್ತೊಮ್ಮೆ ವಾಚ್ನತ್ತ ನೋಡಿಕೊಂಡ. ಛೇ ಎಂದು ಸ್ಟೇರಿಂಗ್ ಮೇಲೆ ಗುದ್ದಿದ. ಎಂಥ ನಿರ್ಲಕ್ಷ್ಯ ಮಾಡಿಬಿಟ್ಟೆ ನಾನು ಎಂದು ತನ್ನಲ್ಲೇ ಅಳಿದುಕೊಂಡು ಮನೆಯ ಕಡೆ ಕಾರ್ ತಿರುಗಿಸಿದ. ಇಕ್ಕೆಲಗಳ ಕಡೆಯೆಲ್ಲ ಅವನ ನೋಟ ನೆಟ್ಟಿದ್ದವು. ಆದರೆ ಅಲ್ಲೆಲ್ಲೂ ರೇಖಾರ ಸುಳಿವಿರಲಿಲ್ಲ. 3/4 ಗಂಟೆಯ ನಂತರ ಮನೆಯ ಗೇಟ್ ಒಳಗೆ ಅವನ ಕಾರ್ ರಭಸದಿಂದ ನುಗ್ಗಿತ್ತು. ಕಾರನ್ನು ಹೇಗೆ ಪಾರ್ಕ್ ಮಾಡಿದನೋ, ಹೇಗೆ ಇಳಿದನೋ ಒಂದೇ ಉಸಿರಿನಿಂದ ಒಳಗೂಡಿದ. ಅಮ್ಮ ಕೂಗುತ್ತಲೇ ಒಳಗಡೆ ಇಟ್ಟವನು ಎದುರಾದ ದೃಶ್ಯ ಕಂಡು ನಿಂತಲ್ಲೇ ತಟಸ್ಥವಾಗಿ ಬಿಟ್ಟ. ಅವನಿಗೆ ಒಮ್ಮೆಲೆ ಶಾಕ್ ತಗಲಿದಂತಾಯಿತು. ಹಾಲ್ನ ಸೋಫಾದ ಮೇಲೆ ರೇಖಾ ಕುಳಿತಿದ್ದರೆ ಪ್ರಣತಿ ಅವರಿಗೆ ಯಾವುದೋ ಮೆಡಿಸಿನ್ ಕೊಡುತ್ತಿದ್ದಳು. ಅವನ ಧ್ವನಿ ಅದಾಗಲೇ ಪ್ರಣತಿಗೂ ಕೇಳಿಸಿತ್ತು. ಅವಳ ಮನ ಒಮ್ಮೆ ಅಳುಕಿದರೂ ಮರುಕ್ಷಣ ತಟಸ್ಥವಾಯಿತು. ಗೌತು, ರೇಖಾ ಕರೆದಾಗ ಅವರತ್ತ ನಡೆದನು. ಸತತವಾಗಿ ಅಮ್ಮನ ಹುಡುಕಾಟದಲ್ಲಿ ತೊಡಗಿದವನಿಗೆ ಅವನ ಮೈ ಬೆವರಿನಿಂದ ತೊಯ್ದು ಹೋಗಿತ್ತು. ಮುಖದಲ್ಲಿ ಭಯದ ಜೊತೆಗೆ ಆಯಾಸ ಸ್ಪಷ್ಟವಾಗಿತ್ತು. ಕೊಂಚ ಅಳುಕುತ್ತಲೇ ತಾಯಿಯ ಪಕ್ಕ ಬಂದು ಕುಳಿತ. ಅವನ ನೋಟ ಪ್ರಣತಿಯನ್ನೊಮ್ಮೆ ಸವರಿ ತಾಯಿಯತ್ತ ಸರಿದಾಗ ಕುಳಿತಲ್ಲೇ ಅವಕ್ಕಾದ. ಅಮ್ಮ, ನಿನ್ನ ಕಾಲಿಗೇನಾಯಿತು? ತಾಯಿಯ ಕಾಲಿಗೆ ಹಾಕಿದ್ದ ಸಣ್ಣ ಪ್ಲಾಸ್ಟರ್ ನೋಡಿ ಭಯ ಬಿದ್ದು ಹೋದ. ಮಗನ ಗಾಬರಿ ಕಂಡು ರೇಖಾ ಮುಗುಳ್ನಕ್ಕರು. ಏನಿಲ್ಲ ಗೌತು, ದೇವಸ್ಥಾನದಲ್ಲಿ ಮೆಟ್ಲಿಳಿಯುವಾಗ ಸ್ವಲ್ಪ ಕಾಲು ಸ್ಲಿಪ್ಪಾಗಿ ಉಳುಕಿದ ಹಾಗಾಗಿದೆ ಅಷ್ಟೆ. ನನ್ನ ಪುಣ್ಯ, ಆ ಸಮಯದಲ್ಲಿ ಪ್ರಣತಿ ನನ್ನೊಟ್ಟಿಗೇನೆ ಇದ್ಲು. ನಾನು ಎಷ್ಟೇ ಹೇಳಿದ್ರೂ ಕೇಳದೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ ಮಾಡಿಸಿದ್ದಲ್ದೆ ಅವಾಗಲಿಂದ ಒಂದೇ ಸಮ ನನ್ನ ಸೇವೆ ಮಾಡ್ತಾ ಇದ್ದಾಳೆ. ತಾಯಿಯ ಮಾತುಗಳನ್ನು ಕೇಳಿ ಗೌತಮ್ ಪ್ರಣತಿಯತ್ತ ಕೃತಜ್ಞತೆಯ ನೋಟ ಬೀರಿದ. ಪರವಾಗಿಲ್ಲ, ನನ್ನನ್ನು ದ್ವೇಷ ಮಾಡಿದ್ರೂ ಅಪ್ಪ ಅಮ್ಮನ್ನ ತುಂಬ ಕಾಳಜಿಯಿಂದ ನೋಡ್ಕೊಳ್ತಾಳೆ. ಪ್ರೇಮಪೂರಿತ ನೋಟ ಬೀರಿದಾಗ ಅವಳ ನೋಟ ಬೇರೆಯ ಕಡೆ ಇತ್ತು. ಅವಳಿಗೆ ತನ್ನ ಮುಖ ನೋಡಲು ಇಷ್ಟವಿಲ್ಲವೇನೋ ಎಂದುಕೊಂಡ. ಹೃದಯಕ್ಕೆ ಯಾರೋ ಬಲವಾಗಿ ಒದ್ದಂತಾಯಿತು. ಮಾ, ನಾನು ಕೆಲಸದ ನಡುವೆ ನೀನು ಹೇಳಿದ ಮಾತನ್ನೇ ಮರ್ತೋಗಿದ್ದೆ. ನನ್ನ ಕ್ಷಮಿಸ್ಬಿಡಮ್ಮ. ಪ್ರಣತಿ ಸಡನ್ನಾಗಿ ಅವನ ಮುಖ ನೋಡಿದಳು. ಅಮ್ಮನಿಗಿಂತ ದೊಡ್ಡದಾದ ಕೆಲಸನ ಎಂಬಂತಿತ್ತು ಅವಳ ತೀಕ್ಷ್ಣ ನೋಟ. ಅವನ ಮುಖ ಬಾಡಿತು. ಹೋಗಲಿ ಬಿಡು, ನನ್ನ ಜೊತೆ ಪ್ರಣತಿ ಇದ್ದದ್ರಿಂದ ಏನೂ ತೊಂದರೆ ಆಗಲಿಲ್ಲ. ರೇಖಾ ಅವಳತ್ತ ಅಭಿಮಾನದ ನೋಟ ಹರಿಸಿದಾಗ ಪ್ರಣತಿ ತಲೆ ಬಾಗಿಸಿದಳು. ಆ ಕೋಣೆಯೊಳಗೆ ಕಾಲಿಟ್ಟಾಗ ಪ್ರಣತಿಯ ಉಸಿರೇ ನಿಂತಂತೆ ಆಯಿತು. ಹಳೆಯ ನೆನಪುಗಳೆಲ್ಲ ಒಂದೇ ಸಮನೆ ಅವಳ ಮನಪಟಲದ ಮೇಲೆ ಬಂದು ಬಿದ್ದುಕೊಂಡವು. ಇದೇ ಜಾಗದಲ್ಲಿ ಅವಳ ಬದುಕು ಬಲವಂತವಾಗಿ ತಿರುಗಿಬಿಟ್ಟಿತ್ತು. ಇದೇ ಕೋಣೆಯಲ್ಲಿ ಅವಳಿಗೆ ಅರಿವಿಲ್ಲದೆ ಅವಳ ಕೊರಳ ಮೇಲೆ ತಾಳಿ ಬಂದು ಬಿದ್ದಿತ್ತು. ಆದರೆ ಆ ದಿನವೇ ಅವಳು ಆ ತಾಳಿಯನ್ನು ಕಿತ್ತೆಸೆದಿದ್ದಳು. ಅದು ಕೇವಲ ಒಂದು ಲೋಹದ ಸರವಲ್ಲ, ಅವಳ ಮನಸ್ಸಿಗೆ ಹೊರೆ ಆಗಿದ್ದ ಒತ್ತಡದ ಸಂಕೇತ. ಕಣ್ಣೀರು ತುಂಬಿದ ಕೋಪದಲ್ಲಿ ಅವಳು ಅದನ್ನು ಕೈಯಿಂದ ಕಿತ್ತು ಎಸೆದ ಕ್ಷಣ ತನ್ನ ಬದುಕನ್ನು ತನ್ನ ಕೈಗೆ ಮರಳಿ ತಂದುಕೊಂಡೆ ಎಂದು ಭಾವಿಸಿಕೊಂಡಿದ್ದಳು. ಆದರೆ ಇಂದಿಗೂ ಆ ನೆನಪು ಹೃದಯವನ್ನು ಕುದಿಸುತ್ತಿತ್ತು. ನನಗೆ ತಿಳಿದೆ ನನ್ನ ಸಮ್ಮತಿ ಇಲ್ಲದೆ ನನ್ನ ಬದುಕಿನ ಅರ್ಥವನ್ನೇ ಬದಲಾಯಿಸ್ತೋನು ಅವನ ಪ್ರೀತಿಗೆ ಅರ್ಹನ?
ಅವನು ನನ್ನನ್ನು ಬಂಧಿಸಿದ ಆ ಕ್ಷಣವೇ ನನ್ನಲ್ಲಿ ಅವನನ್ನು ದ್ವೇಷಿಸುವ ಬೀಜ ಬಿತ್ಕೊಂತು. ಮನ ನೊಂದು ನುಡಿಯಿತು. ಆದರೆ ಮನದ ಆಳದಲ್ಲಿ ಇನ್ನೂ ಒಂದು ಧ್ವನಿ ಗುನುಗಿತು. ಆ ಕಣ್ಣುಗಳಲ್ಲಿ ನಾನು ಕಂಡಿದ್ದ ಪ್ರೀತಿ ಸುಳ್ಳಾಗಿತ್ತೆ. ನನ್ನನ್ನು ಕಳೆದುಕೊಳ್ಳೋ ಭಯವೇ ಅವನನ್ನು ಹೀಗೆ ಮಾಡೋಕ್ಕೆ ಪ್ರಚೋದಿಸಿದೆ. ಅವನು ನಿಜವಾಗಿಯೂ ದ್ವೇಷದಿಂದ ಮದುವೆಯಾದ್ನಾ ಅಥವಾ ಪ್ರೀತಿಯಿಂದನಾ? ಮನ ತರ್ಕಕ್ಕೆ ಸಿಲುಕಿತ್ತು. ಅವಳಿಗೆ ಗೊತ್ತಿರದ ಸತ್ಯ ಏನೆಂದರೆ ಅವನು ಆ ಹೆಜ್ಜೆ ಇಟ್ಟಿದ್ದು ತನ್ನ ಇಚ್ಛೆಯಿಂದಲ್ಲ, ತಂದೆಯ ಒತ್ತಾಯದಿಂದ. ಆದರೆ ಆ ರಹಸ್ಯ ಅವಳಿಗೆ ತಿಳಿಯದೇ ಇರುವುದರಿಂದ ಅವಳ ದ್ವೇಷ ಇನ್ನೂ ಗಾಢವಾಗಿಯೇ ಇತ್ತು. ನಾನು ತಾಳಿ ಕಿತ್ತೆಸಿದ್ರೂ ಅದರ ನೆನಪುಗಳನ್ನು ಹೇಗೆ ಕಿತ್ತೆಸಲಿ? ನನ್ನ ಕೊರಳಿಗೆ ಹೊತ್ತ ಕ್ಷಣವನ್ನು ಹೇಗೆ ಮರೀಲಿ? ನಾನು ಅವನ ಹೆಂಡತಿಯಾಗಿದ್ದೆ ಅಂತ ಅನ್ನೋ ಸತ್ಯನ ನಾನು ತಳ್ಳಿ ಹಾಕಿದ್ರೂ ನನ್ನ ಮನದಾಳ ಮೌನವಾಗಿ ಅದನ್ನು ಮತ್ತೆ ಮತ್ತೆ ನೆನಪಿಸ್ತಾನೇ ಇದೆ. ಕೋಣೆಯ ಮೌನ ಅವಳ ತೊಳಲಾಟಕ್ಕೆ ಸಾಕ್ಷಿಯಾಯಿತು. ಪ್ರೀತಿಯ ನೆನಪು, ದ್ವೇಷದ ಕೋಪ, ನೋವಿನ ಭಾರ ಎಲ್ಲವೂ ಅವಳ ಹೃದಯದಲ್ಲಿ ಒಂದೇ ಬೆಂಕಿಯಾಗಿ ಒತ್ತಿದ್ದವು. ಆ ಕ್ಷಣದಲ್ಲಿ ಕೋಣೆಯ ಗೋಡೆಯ ಮೇಲೆ ಬಿಡಿಸಲಾಗಿದ್ದ ರಾಧಾಕೃಷ್ಣರ ರೂಪಗಳನ್ನು ಅವಳು ಮತ್ತೊಮ್ಮೆ ನೋಡುತ್ತಿದ್ದಳು. ಮೊದಲು ನೋಡಿದಾಗ ಅದು ಕೇವಲ ದೃಶ್ಯದಂತೆ ಕಂಡು ಬಂದಿದ್ದರೆ ಈಗ ಅವಳ ಹೃದಯದ ಆಳದಲ್ಲಿ ಪ್ರೀತಿ, ನೆನಪು, ಸೌಂದರ್ಯದ ಮೃದುವಾದ ಕಂಪನಗಳು ಅವನ್ನು ಸ್ಪರ್ಶಿಸುತ್ತಿದ್ದವು. ಚಿತ್ರದಲ್ಲಿ ಮೂಡಿರುವ ಮುದ್ದಾದ ನಗು, ಪರಸ್ಪರದ ಮೃದುವಾದ ನೋಟಗಳು, ಎಡವಿಲ್ಲದ ಶಾಂತಿ ಅವಳ ಮನದ ಭಾರವನ್ನು ಸ್ವಲ್ಪ ಮಟ್ಟಿಗೆ ಹಗುರಗೊಳಿಸಿದ್ದವು. ಆ ನಗು ಜೀವನದ ಎಲ್ಲ ಸಂಕಟಗಳ ನಡುವೆಯೂ ಉರಿಯುವ ಮಧುರತೆಯನ್ನು ತೋರಿದರೂ ಅವಳ ಮನಸ್ಸಿನಲ್ಲಿ ಒಂದು ಅಸಹ್ಯ ಕೋಪವು ಮೂಡಿಸಿತ್ತು. ಗೌತಮ್, ನೀನು ನನ್ನ ಜೀವನದ ಮೌಲ್ಯಗಳನ್ನೇ ಬುಡಮೇಲು ಮಾಡಿಬಿಟ್ಟೆ. ಆ ವಿಷಾದ, ಕೋಪ, ಬೇಸರಗಳ ಮಿಶ್ರಣವು ಅವಳ ಹೃದಯವನ್ನು ತುಳುಕಿಸುತ್ತಿತ್ತು. ಆದರೆ ಆ ಕೋಪವು ಕೆಲವೊಂದು ಸತ್ಯವನ್ನು ಅರಸುವಂತೆ ಇದ್ದಿತ್ತು. ಅಲ್ಲಿ ಕೂರಲಾಗದೆ ಎದ್ದು ಹೊರಬಂದಿದ್ದಳು. ನನಗೆ ಪಾನಿಪುರಿ ತಿನ್ಬೇಕನ್ನಿಸಿದೆ ಆಂಟಿ. ರೇಖಾರ ಮುಂದೆ ನಿಂತು ಅಳುಕುತ್ತಾ ಹೇಳಿದವಳ ಕಂಡು ನಗು ಉಕ್ಕಿ ಬಂದಿತ್ತು ಅವರಿಗೆ. ಗೌತು ಎಂದು ಕರೆದವರನ್ನು ನೋಡಿ ಮೂತಿಯುಬ್ಬಿಸಿದಳು. ಆಂಟಿ, ಅವ್ರು ಬೇಡ, ನಾವೇ ಹೋಗಿದ್ದು ಬರೋಣ ಎಂದಳು. ಜೋರಾಗಿ ನಕ್ಕವರು, ನನ್ನ ಕಾಲನ್ನು ನೋಡಿ ಕೂಡ ನೀನು ಹೇಗೆ ಹೇಳ್ತಾ ಇದೀಯಾ ಎಂದು ಅವಳನ್ನೇ ದಿಟ್ಟಿಸಿದರು. ಬಂದಾಗಲಿಂದ ಗಮನಿಸಿದ್ದರು. ಪ್ರಣತಿ ಮತ್ತು ಗೌತಮ್ ನಡುವೆ ಒಂದು ಮಾತು ಕೂಡ ವಿನಿಮಯವಾಗದ್ದು ಅವರ ಅರಿವಿಗೆ ಬಂದಿತ್ತು. ಅವಳತ್ತ ತಿರುಗಿ ನೋಡಿದರು. ಬೇಸರದ ಛಾಯೆ ಮುಖದ ಮೇಲೆ ಹರಡಿಕೊಂಡಿತ್ತು. ತಾಯಿಯ ಬಳಿ ಬಂದು ನಿಂತವನು ಜೇಬಿಗೆ ಕೈ ತೂರಿಸಿ ಅವರತ್ತಲೇ ನೋಡಿದನು. ಪ್ರಣತಿ ಪಾನಿಪುರಿ ತಿನ್ಬೇಕಂತೆ, ಕರ್ಕೊಂಡು ಹೋಗು. ಹಾಗೆ ನಿಮ್ಮಪ್ಪ ಬರೋ ಸಮಯ ಕೂಡ ಆಯಿತು, ಅವರನ್ನು ಸಹ ಕರೆದುಕೊಂಡು ಬಂದ್ಬಿಡಿ. ತಾಯಿಯ ಮಾತಿಗೆ ತಲೆಯಾಡಿಸಿ ರೂಮಿನಿಂದ ಹೊರ ನಡೆದನು. ನನಗೇನೂ ಬೇಡ ಆಂಟಿ, ನಿಮಗೆ ಟ್ಯಾಬ್ಲೆಟ್ ಕೊಡ್ತೀನಿ ಎಂದವಳನ್ನು ತಡೆದು, ಅದಕ್ಕಿನ್ನೂ ಟೈಮ್ ಇದೆ, ಅಷ್ಟರಲ್ಲಿ ಬಂದುಬಿಡಬಹುದು ಎಂದರು. ನಿಮ್ಗೆ ಎಷ್ಟು ಬಾರಿ ಹೇಳಬೇಕು? ಸಿಕ್ಕ ಅವಕಾಶಗಳನ್ನ ಬಳಸ್ಕೊಂಡು ನನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಕಾರಿನ ಡೋರ್ ತೆಗೆದವನ ಮೇಲೆ ಕಿಡಿಕಾರಿದಳು. ಅವಳತ್ತ ಒಂದು ತಣ್ಣನೆಯ ನೋಟ ಬೀರಿ ರಪ್ಪನೆ ಡೋರ್ ತಳ್ಳಿದವನು ಹೋಗಿ ತನ್ನ ಸೀಟಿನಲ್ಲಿ ಕುಳಿತನು. ನೆಲಕ್ಕೆ ಕಾಲಪ್ಪಳಿಸಿದವಳು ಅವನ ಪಕ್ಕದ ಸೀಟಿನಲ್ಲಿ ಕುಳಿತಳು. ಕತ್ತಲೆ ಎಂದರೆ ಹೆದರುವವಳು ಒಬ್ಬಳೇ ಹಿಂದಿನ ಸೀಟಿನಲ್ಲಿ ಕೂರಲು ಭಯಪಟ್ಟುಕೊಂಡು. ನಿನ್ನ ಮನವೊಲಿಸೋ ಪ್ರಯತ್ನ ನಾನೆಂದಿಗೂ ಮಾಡೋದಿಲ್ಲ. ನಿನ್ನ ಜಾಗದಲ್ಲೇ ಬೇರೆ ಯಾರೂ ಇದ್ದಿದ್ರೂ ನನ್ನ ವರ್ತನೆ ಹೀಗೇನೆ ಇರ್ತಿತ್ತು. ರೋಡನ್ನೇ ದಿಟ್ಟಿಸುತ್ತಾ ಹೇಳಿದನು. ಹೋ, ಅದಕ್ಕೆ ಅಂತೆ ನಾನು ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ತಮ್ಮ ಮುಖದ ದರ್ಶನವಾಗೋದು. ಅದು ಕೂಡ ನನ್ನ ಜಾಗದಲ್ಲಿ ಬೇರೆ ಯಾರೂ ಇದ್ರೂ ನಡೆಯುತ್ತಿತ್ತು ಅಲ್ವಾ? ಅವಳಿಗೂ ಸಿಟ್ಟು ಬಂದಿತ್ತು. ಹಲೋ, ಅದೆಲ್ಲ ಕೋಇನ್ಸಿಡೆಂಟ್ ಅಷ್ಟೇ. ನೀನು ಹಿಂದಿಂದೆ ಸುತ್ತುವಷ್ಟು ಫ್ರೀಯಾಗಿಲ್ಲ ನಾನು, ಕೂಲಾಗಿ ಹೇಳಿದನು. ಓ ಹೌದಾ, ಮತ್ತೆ ಆವತ್ತು ನಮ್ಮ ಆಫೀಸ್ ಹತ್ರ ನನ್ನ ಕಾರಿಂದೆ ಕುಳಿತಿದ್ದ್ಯಾಕೆ? ಮತ್ತಷ್ಟು ರೇಗುವ ಮನಸ್ಸಾಗಿತ್ತು ಅವಳಿಗೆ. ಅವಳ ಮಾತುಗಳು ಸರಾಗವಾಗಿ ಹರಿದು ಹೋಗುತ್ತಿದ್ದವು. ಅವಳನ್ನೇ ನೋಡುತ್ತಿದ್ದವನು ಅವಳ ಮಾತಿನ ಧಾಟಿಗೆ ಗೌತಮ್ ಸ್ಟನ್ನಾಗಿ ಬಿಟ್ಟಿದ್ದನು. ಅವಳ ತೆಳುಗುಲಾಬಿ ತುಟಿಗಳ ಚಲನೆ ಅವನ ಮನದಲ್ಲಿ ಪುಳಕ ಹುಟ್ಟಿಸಿದ್ದವು.
ಆದರೆ ವಾಸ್ತವದ ಅರಿವು ಅವನನ್ನು ಸಂಯಮದಲ್ಲಿ ಇರುವಂತೆ ಎಚ್ಚರಿಸಿತ್ತು. ಪ್ರಣತಿ ಅವನತ್ತ ಗಮನ ಕೊಡದೆ ಒಂದೇ ಸಮನೆ ಮಾತನಾಡುತ್ತಲೇ ಇದ್ದಳು. ಗೌತಮ್ ಏನೋ ಒಂದು ನಿರ್ಧಾರಕ್ಕೆ ಬಂದವನಂತೆ ಕಾರನ್ನು ನಿಲ್ಲಿಸಿದನು. ಮಾತಿನ ಅರಿವಿನಲ್ಲಿ ಮುಳುಗಿ ಹೋಗಿದ್ದವಳಿಗೆ ವಾಸ್ತವದ ಅರಿವಾಗಿತ್ತು. ಅವನತ್ತ ನೋಡಿದಳು. ಸುಮ್ಮನೆ ಕುಳಿತಿದ್ದವನ ಕಂಡು ಅವಳ ಮನಸ್ಸು ಚಡಪಡಿಸತೊಡಗಿತು. ಅವನ ಗಂಭೀರ ಮುಖ ನೋಡಿ ನಿಜಕ್ಕೂ ಭಯವಾಗಿತ್ತು ಅವಳಿಗೆ. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.